ನಮ್ಮ ಸಂತೋಷ್ ಮಾಸ್ತರ ಹೇಳಿದ್ರು, ಇವತ್ತಿನ ದಿವಸ ರಾಮನವಮಿ ಎಂತ ಪವಿತ್ರವಾದ ದಿನ ಅಂದ್ರ ನಮ್ಮ ಹಿಂದೂಸ್ತಾನದೊಳಗ ಶ್ರೀರಾಮಚಂದ್ರ ಪ್ರಭು ಅಂದ್ರ ಆಗಿನ ಕಾಲದೊಳಗ ತ್ರೇತಾಯುಗದೊಳಗ ರಾಮ ಅಂದ್ರ ಅದೊಂದು ಹಬ್ಬನ. ಎರಡು ಅಕ್ಷರ ರಾಮ ಅಂದ್ರ ಅದೊಂದು ಹಬ್ಬ. ಸೋಮಶೇಖರ ಪೇಳಿದ ಮಂತ್ರ ರಾಮ. ಸೋಮಶೇಖರ ಅಂದ್ರ ಶಿವ. ಶಿವ ರಾಮನ ಧ್ಯಾನ ಮಾಡ್ತಿದ್ನು. ಎಂತ ಪವಿತ್ರವಾದ ದಿನ ಈ ರಾಮನವಮಿ ಅಂದ್ರ ಅದ್ಭುತ ದಿನ ಇದು. ನಮ್ಮ ಹಿಂದೂಗಳಿಗೆ ಒಂದು ಹಬ್ಬ. ಈ ರಾಮನವಮಿ ಬಗ್ಗೆ, ಮಸೀದಿ ಬಗ್ಗೆ ಹೆಂಗ ಕಟ್ಟಿದ್ರು, ಹೆಂಗ ಕೆಡವಿದ್ರು, ಈ ಜನ ಜಾಗೃತಿಗೊಳಿಸಬೇಕಂತ ಚಂದ ಹಾಡಿದ್ರು, ಮಸ್ತ್ ಹಾಡಿದ್ರ. ಅದರಂತೆ ನಾವು ಅವ್ರ ಬಗ್ಗೆ ಒಂದೀಟ ಹಾಡ್ಬೇಕಲ್ಲ, ನಾವು ಒಂದು ಹಾಡಬೇಕು. ಜನಕ್ಕ, ನಮ್ಮ ಹಿಂದೂಗಳಿಗೆ ಜನಜಾಗೃತಿಗೊಳ್ಬೇಕು, ಎಚ್ಚರಗೊಳ್ಬೇಕು. ಹಿಂದೆ ಏನಾಗಿತ್ತ, ಈಗ ಏನಾಗಕತ್ತೈತಿ ಅನ್ನೋದನ್ನ ನಾನು ಒಂದು 4 ನುಡಿ ಹೇಳ್ಬೇಕಂತ ಬಯಸಾಕತ್ತೆ. ಕೋಟ್ಯಾನು ಕೋಟಿ ಭಾರತೀಯರ ಕನಸು ನನಸಾಯಿತು, ಪ್ರಭು ರಾಮಚಂದ್ರ ಆಡಿ ಬೆಳೆದ ಭೂಮಿ ಮತ್ತೆ ನಮ್ಮದಾತು. ಹೂ ಉದ್ದಿದ್ರ ಸೂರ್ ಬೀಳ್ತಾವ, ಸೂರ್ ಬಿದ್ವು ಅಂದ್ರ ಹಾಡಕ್ ಬರೋದಿಲ್ಲ. ಅಲ್ಲಿ ಪೆಟಗಿ ಮ್ಯಾಗ ಹೋಗ್ಬೇಡ್ರಿ ಹೂವ. ಅಲ್ಲಿ ನಮ್ ಡಗ್ಗ ಮಾಸ್ತರ್ ಹೋಗ್ರಿ, ಮಸ್ತ್ ಡಗ್ಗ ಹೊಡ್ಯಾಕತ್ತಾನ, ಅವ್ ಹೋಗ್ರಿ ಮಸ್ತ್ ಆಗತ್ತೆ. ಇಲ್ಲಿ ನಮ್ ಪೆಟ್ಟಿಗೆ ಬಂದಾಕತ್ತೆ. ಕೋಟ್ಯಾನು ಕೋಟಿ ಭಾರತೀಯರ ಕನಸು ನನಸಾಯಿತು, ಪ್ರಭು ರಾಮಚಂದ್ರ ಆಡಿ ಬೆಳೆದ ಭೂಮಿ ಮತ್ತೆ ನಮ್ಮದಾತು. ಶ್ರೀರಾಮಚಂದ್ರ ಆಡಿ ಬೆಳೆದ ಭೂಮಿ ಮತ್ತೆ ನಮ್ಮದಾತು. ಶತಮಾನ ಮೊಘಲರ ಆಳ್ವಿಕೆ ಇತ್ತು ನಿರಂತರ. 15ನೇ ಶತಮಾನ ಮೊಘಲರ ಆಳ್ವಿಕೆ ಇತ್ತು ನಿರಂತರ. ಧರ್ಮ ವಿಷ ಜಂತುಗಳೆಲ್ಲ ಒಟ್ಟಾಗಿ ಕೂಡಿದ್ದರ. ಶತಮಾನ ಮೊಘಲರ ಆಳ್ವಿಕೆ ಇತ್ತು ನಿರಂತರ. ಧರ್ಮ ವಿಷ ಜಂತುಗಳೆಲ್ಲ ಒಟ್ಟಾಗಿ ಕೂಡಿದ್ದರ. ರಾಮನ ಕುರುಹು ಅಳಿಸಬೇಕಂತ ಮಾಡರ ನಿರ್ಧಾರ. ರಾಮನ ಕುರುಹು ಅಳಿಸಬೇಕಂತ ಮಾಡರ ನಿರ್ಧಾರ. ರಾಮ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ರು ದುಷ್ಟರ. ರಾಮ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ರು ದುಷ್ಟರ. ಕೋಟ್ಯಾನು ಕೋಟಿ
ಬಹಳ ದುಷ್ಟವ, ನಮ್ಮ ದೇಶದವಲ್ಲವ. ಹೊರದೇಶದಿಂದ ಬಂದು ನಮ್ಮ ದೇಶದೊಳಗ ರಾಮ ಮಂದಿರ ಕೆಡವಿ ಮಸೀದಿ ಕಟ್ಟಬೇಕಾದ್ರೆ ಅವ ಎಷ್ಟು ದುಷ್ಟ ಇದ್ನಂದ್ರ ನಮ್ಮ ಹಿಂದೂಗಳಿಗೆ ಎಷ್ಟು ಚಿತ್ರಹಿಂಸೆ ಕೊಡುತ್ತಿದ್ದ ಅಂದ್ರ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮ್ಯಾಲ ಅತ್ಯಾಚಾರ ಮಾಡಿದ, ಅನಾಚಾರ ಮಾಡಿದ. ಹಿಂದೂಗಳ ಮ್ಯಾಲಂದ್ರ ಚಂಡ ಕಾರ್ತಿದ್ದ. ಅವ ನಮ್ಮ ದೇಶಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿ. ಅವ ಇಸ್ಲಾಂ ಧರ್ಮದವ. ನಮ್ಮ ದೇಶದೊಳಗ ಅಂದ್ರೆ ಇದು ಈ ಅಖಂಡ ಜಗತ್ತಿನೊಳಗ ಎಷ್ಟು ದೇಶ ಅದಾವ ಅಷ್ಟು ದೇಶದೊಳಗೆ ಈ ಭಾರತದೊಳಗೆ ಮಾತ್ರ ನಾವು ಹಿಂದೂಗಳಿರುವುದು. ಅವ್ರು ಹಂಗಲ್ಲ, 17 ದೇಶದೊಳಗದಾರ. ಅವ್ರು ಎಲ್ಲಿ ಬೇಕಾದ್ರೂ ಬದುಕ್ತಾರ. ನಾವು ಇಲ್ಲಿರೋರು ಹಿಂದೂ ಮುಸಲ್ಮಾನರು. ಇದು ನಮ್ಮ ಹಿಂದೂಸ್ತಾನ. ನಮ್ಮ ಹಿಂದೂ ಮುಸಲ್ಮಾನರ ಮನಸ್ಸು ಒಡಿಸಿ ನಮಗ ಜಗಳ ಹಚ್ಚಿ ಮೋಜ ನೋಡಿದಂತ ಯಾರು? ಬಾಬರ್. ಅಂದ್ರ ನಮ್ಮ ದೇಶದೊಳಗೆ ಇರುವಂತ ಮುಸಲ್ಮಾನರ ಶ್ರೀರಾಮಚಂದ್ರ ಪ್ರಭುವಿಗೆ ಅರಬಿ ಹೊಲದು ಕೊಡುವಂತ ಚಿಂತಿಗಾರಿದ್ರು. ರಾಮಲಲ್ಲ ಅಂದ್ರ ಬಾಲ ರಾಮ ಇದ್ದಾಗ ಆ ರಾಮ ಮಂದಿರಕ್ಕೆ ಗಲ್ಲೀಪ ಹೊಲ ಕೊಡೋದು. ಪ್ರಭು ರಾಮಚಂದ್ರಗ ವಸ್ತ್ರಾಭರಣ ಹೊಲದು ಕೊಡೋರು ಯಾರು? ನಮ್ಮ ದೇಶದೊಳಗಿರುವಂತ ಮುಸಲ್ಮಾನರು. ಅಂದ್ರ ಅವರು ಹಿಂದೂ ಮುಸಲ್ಮಾನರು. ಅವ ಬಾಬರ್ ಹಂಗಲ್ಲ, ನಮ್ಮ ದೇಶದವಲ್ಲವ. ನಮ್ಮ ದೇಶಕ್ಕೆ ಬಂದು ನಮಗ ಬೆಂಕಿ ಹಚ್ಚಿ, ನಮಗ ಜಗಳ ಹಚ್ಚಿ, ರಾಮ ಮಂದಿರ ಕೆಡವಿ ಮಸೀದಿ ಕಟ್ಟಿ ಆಟ ಮೋಜು ನೋಡಿದಂತ. ನಮ್ಮ ದೇಶದ ಹಿಂದೂಗಳೆಲ್ಲ ಹೋರಾಟ ನಡೆಸಿದರ 450 ವರ್ಷ ಕಳೆದರು. 450 ವರ್ಷ ಕಳೆದರು ಜಯಕ್ಕಾಗಿ ಕಾದು ಕುಂತಿದ್ದರ. ನಮ್ಮ ದೇಶದ ಹಿಂದೂಗಳೆಲ್ಲ ಹೋರಾಟ ನಡೆಸಿದರ. 450 ವರ್ಷ ಕಳೆದರು ಜಯಕ್ಕಾಗಿ ಕಾದು ಕುಂತಿದ್ದರ. 1992 6 ಡಿಸೆಂಬರ. 1992 6 ಡಿಸೆಂಬರ. ವಿಶ್ವ ಹಿಂದೂ ಪರಿಷತ್ತಿನವರು ಅಬ್ಬರದಿಂದ ಕೂಗುತ್ತಾರ. ವಿಶ್ವ ಹಿಂದೂ ಪರಿಷತ್ತಿನವರು ಅಬ್ಬರದಿಂದ ಕೂಗುತ್ತಾರ. ಬಾಬರಿ ಮಸೀದಿ ಕೆಡವಿ ಹಿಂದೂಗಳು ನುಚ್ಚು ನೂರ ಮಾಡಿದರ. ಇಸ್ಲಾಂ ಧರ್ಮದವರು ನಮ್ಮ ಭೂಮಿಯಂತ ದಬ್ಬಾಳಿಕೆ ನಡೆಸಿದರ. ಇಸ್ಲಾಂ ಧರ್ಮದವರು ನಮ್ಮನ್ನು ಎಂದು ದಬ್ಬಾಳಿಕೆ ಮಾಡ್ಯಾರ. ಈ ಕಾಲದೊಳಗ ಎಷ್ಟೋ ಮಂದಿ ರಾಮ ರಾಮಂತ ಮಾಡಿದಾರ. ಈ ಕಾಲದೊಳಗ ಎಷ್ಟೋ ಮಂದಿ ರಾಮ ರಾಮಂತ ಮಾಡಿದಾರ. ಲಾಲ್ ಕೃಷ್ಣ ಅಡ್ವಾಣಿ ಹಿಂದುತ್ವದ ಕಿಚ್ಚು ಹಚ್ಚಿದಂತ ವೀರ. ಲಾಲ್ ಕೃಷ್ಣ ಅಡ್ವಾಣಿ ಹಿಂದುತ್ವದ ಕಿಚ್ಚು ಹಚ್ಚಿದಂತ ವೀರ. ಮೋದಿಜಿಯವರು ಹಿಂದುತ್ವದ ಉಳುವಿಗೆ ಪಣ ತೊಟ್ಟ ನಿಂತಾರ. ಮೋದಿಜಿಯವರು ಹಿಂದುತ್ವದ ಉಳುವಿಗೆ ಪಣ ತೊಟ್ಟ ನಿಂತಾರ. ಅಡ್ವಾಣಿಯವರ ಶಪಥ ಮೋದಿಜಿ ಪೂರ್ಣ ಮಾಡಿದರ. ಹೌದ?
ವಚನ ಕೊಟ್ಟ ನಿಂತಾರ ಅಡ್ವಾಣಿಯವರ ಶಪಥ ಮೋದಿಜಿ ಪೂರ್ಣ ಮಾಡಿದರ ರಾಮನಲ್ಲ ಶ್ರೀರಾಮನ ಅವತಾರ ಪುರುಷರ ನರೇಂದ್ರ ಮೋದಿಜಿ ಎಲ್ಲಾರ ಮನದೊಳಗ ಅಚ್ಚಳೆಯ ತುಳದಾರ ನರೇಂದ್ರ ಮೋದಿಜಿ ಎಲ್ಲಾರ ಮನದೊಳಗ ಇತಿಹಾಸ ವರ್ಣಸರ ಕೋರ್ಟಿನೊಳಗ ಬಹಳ ಕಾಲ ಸಾವಿರಾರು ಪೇಜ್ ಕುಂತಿತ್ತು ಕೇಸ್ ನಡೆಯಾಕ ಬಹಳ ದಿನ ಗುದುಮುರಿಗೆ ಹಾಕಿದ್ರ ನಮ್ಮ ಭಾರತದ ನಾಯಕರ ಬಹಳ ಮುತುವರ್ಜಿ ವಹಿಸಿ ಎಲ್ ಕೆ ಅಡ್ವಾಣಿ ಅವರ ಬಹಳ ಈ ರಾಮ ಮಂದಿರ ಕಟ್ಟುವುದಕ್ಕಾಗಿ ಬಹಳ ಶ್ರಮ ವಹಿಸಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ ಕೆ ಅಡ್ವಾಣಿ ಅವರು ಸಾಕಷ್ಟು ಅವರಿವರಂತಲ್ಲ ನಮ್ಮ ಹಿಂದೂಗಳು ಲಕ್ಷಾಂತರ ಜನ ಸಂಘ ಕಟ್ಟಿ ಅದಕ್ಕ ಬಹಳ ದಿನ ದುಡಿದ್ರು ಬಾಬರ್ ಅಂದ್ರ ಎಷ್ಟ ಕೆಟ್ಟವ ಅಂದ್ರ ನಮ್ಮ ಹಿಂದೂಗಳ ಅರಬಿ ಒಳಗ ಲಿಂಗ ಕಟ್ಟಿ ಬಸವಣ್ಣವ್ರು ಕಟ್ತಿದ್ರಲ್ಲ ಹಂಗ ಅರಬಿ ಒಳಗ ಲಿಂಗ ಕಟ್ಟಿ ಪೂಜೆ ಮಾಡ್ತಿದ್ರು ಅವ ಯಾರು ಲಿಂಗ ಕಟ್ತಾರ ಅವ್ರನ್ನ ನೋಡಿನಂದ್ರ ಅವರ ಶಿರಶ್ಛೇದನ ಮಾಡ್ತಿದ್ದ ಅಂತ ದುಷ್ಟ ನನ್ನ ಮಗ ಲಿಂಗ ಪೂಜೆ ಮಾಡೋಂಗಿಲ್ಲ ಹಿಂದೂಗಳು ಲಿಂಗ ಕೊಳ್ಳ ಕಟ್ಟೋಂಗಿಲ್ಲ ಯಾರು ಹಂಗವನ ಆಜ್ಞೆ ಇತ್ತು ಅವಾಗ ಹಿಂದೂಗಳು ಏನ್ ಮಾಡಿದ್ರ ಅವ ರಾಮ ಮಂದಿರ ಕೆಡವಿ ಬಾಬರಿ ಮಸೀದಿಯನ್ನು ಕಟ್ಟಿದ್ನಲ್ಲ ಆ ಬಾಬರಿ ಮಸೀದಿ ಆಕಾರದಾಗ ಬೆಳ್ಳಿಯಿಂದ ಗುಣಗಡಿಗೆ ತಯಾರು ಮಾಡಿದ್ರೆ ಮಸೂತಿ ಆಕಾರದಾಗ ನಮ್ಮ ಗುಣಗಡಿಗೆ ಅದಾವ ನೋಡ್ರಿ ಅದರೊಳಗೆ ಲಿಂಗ ಇಟ್ಟುಕೊಂಡು ಹಿಂದೂಗಳು ಪೂಜೆ ಮಾಡಕತ್ತ ಹೊರಗಿನ ನೋಟಕ್ಕ ಗುಣಗಡಿಗೆ ಮಸೂತಿ ಆಕಾರದಾಗ ಬಾಬರಿ ಮಸೀದಿ ಆಕಾರದಾಗ ಗುಣಗಡಿಗೆ ಮಾಡಿದ್ರು ತಯಾರ ಮಾಸ್ತರ ಅದರೊಳಗೆ ಲಿಂಗ ನಿಟ್ಟು ಅವಗೂ ಗೊತ್ತಿಲ್ಲದಂಗ ಲಿಂಗ ಪೂಜೆ ಮಾಡ್ಕೊಳಕತ್ತಾರೆ ಹಿಂದೂಗಳು ಇಷ್ಟಿರುವಾಗ ಮತ್ತಿನ್ನೇನು ಮಾಡಕ್ ದಾರಿಲ್ಲ ಹಿಂದೂಗಳಿಗೆ ಅಷ್ಟು ಹೆದರಿ ಸತ್ತಿದ್ರೆ ಯಾರು ನಮ್ಮ ಹಿಂದೂಸ್ತಾನದೊಳಗ ನಮ್ಮ ಜಗದಾಗ ನಮ್ಮ ಭೂಮಿ ಒಳಗ ನಾವು ಇದ್ದುಕೊಂಡ ಇನ್ಯಾವುದೋ ಸೊಳೆ ಮಗಗೆ ಹೆದರಿ ಲಿಂಗಾನ ಬಚ್ಚಿಟ್ಟು ಪೂಜೆ ಮಾಡುವಂತ ಕಾಲ ಬಂದಿದೆ ಈಗ ಹಂಗಿಲ್ಲ ಏಕ್ ಮಾರ ದೋತು ಕೂಡ ಮೋದಿಜಿ ಅಂತ ಹೋಗ್ಬಿಟ್ರೆ ಡಣ್ಣ 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 ಅವಾಗ ಹಂಗಿತ್ತು ಈಗ ಹಂಗಿಲ್ಲ ಕಾಲ ಕೋರ್ಟಿನೊಳಗ ನ್ಯಾಯಾಧೀಶರು ತಕ್ಕಡಿ ಹಿಡದು ತೂಗಿದರ ಕೋರ್ಟಿನೊಳಗ ನ್ಯಾಯಾಧೀಶರು ತಕ್ಕಡಿ ಹಿಡದು ತೂಗಿದರ ಇಡೀ ವಿಶ್ವದ ಜನ ನ್ಯಾಯಕ್ಕಾಗಿ ಕಾದುಕೊಂಡಿದ್ದರ ತಕ್ಕಡಿ ಹಿಡದು ತೂಗಿದರ ಕೋರ್ಟಿನೊಳಗ ನ್ಯಾಯಾಧೀಶರು ತಕ್ಕಡಿ ಹಿಡದು ತೂಗಿದರ ಇಡೀ ವಿಶ್ವದ